ಸಿನಿಮಾದವ್ರನ್ನ ರಾಜಕೀಯಕ್ಕೆ ಕರ್ಕೊಬರೋದಾದ್ರೆ ಯಾರ್ಯಾರನ್ನ ಯಾವ್ಯಾವ ಪಾರ್ಟಿಲಿ ಎಲೆಕ್ಷನ್ ನಿಲ್ಲಿಸ್ಬೋದು ಅಂತ ಜಸ್ಟ್ ನನಗೇನೋ ಸಣ್ಣ ಸುಳಿವು ಸಿಗ್ತಾ ಇದೆ. ಹ್ಮ್. ಸುದೀಪ್ ಸರ್ ಏನಾದರೂ ಪಾರ್ಟಿ ಲಾಂಚ್ ಸರ್ ಮಾಡೋದು ಇದೆ ಅದಕ್ಕೆ ಸುದೀಪ್ ಸರ್ ಪಾರ್ಟಿ ಕಟ್ಟುತ್ತಾರೇನೋ ಅಂತ ನನಗೊಂದು ಕಾಮನ್ ಸೆನ್ಸ್ ಕ್ವಶನ್ ಇದೆ. ಅಂದ್ರೆ ಯಾಕೆಂದ್ರೆ ದಳಪತಿ ವಿಜಯ್ ಅಲ್ಲಿ ದಳಪತಿ ವಿಜಯ್ ಬರ್ತಾ ಇದ್ದಾರೆ, ಪವನ್ ಕಲ್ಯಾಣ್ ಬಂದರು, ಸುದೀಪ್ ಸರ್ ನಡೆನೂ ನೋಡ್ತಾ ಇದ್ರೆ ನನಗೆ ಸುದೀಪ್ ಸರ್ ಆತ್ಮೀಯರು. ಸುದೀಪ್ ಸರ್ ದಯವಿಟ್ಟು ಬೇಜಾರಾಗ್ಬಿಡಿ, ನನ್ಗೆ ಅನ್ನಿಸ್ತಾ ಇರೋದು ಎಲ್ಲೋ ಸುದೀಪ್ ಸರ್ ಪಾಲಿಟಿಕ್ಸ್ಗೆ ಬರ್ಬೋದು. ಮತ್ತು ಒಳ್ಳೆಯವರು ಅವರು, ಅಂಥವ್ರು ಬಂದರೆ ಜನಕ್ಕೂ ಒಳ್ಳೇದಾಗುತ್ತೆ. ಬಟ್ ಅವರು ನಮ್ಮ ಪಾರ್ಟಿಗೆ ಬರ್ತಾರಾ, ಬಿ ಜೆ ಪಿಗೆ ಬರ್ತಾರಾ, ಜೆ ಡಿ ಎಸ್ಗೆ ಹೋಗ್ತಾರಾ, ಖಂಡಿತವಾಗೂ ನನಗೆ ಡೌಟ್ ಇದೆ. ಯಾಕೆಂದರೆ ಸರ್ರು ಲಾಂಚ್ ಮಾಡ್ತಾರೆ, ಮೋಸ್ಟ್ಲಿ ಬೈ 26 ಎಂಡ್ 27ಗೆ ಲಾಂಚ್ ಮಾಡ್ತಾರೆ ಅಂತ ನನ್ನ ಪೊಲಿಟಿಕಲ್ ನಾಲೆಜ್. ನಾನು ಅನಲೈಸ್ ಮಾಡ್ತೀನಿ. ಒಬ್ಬರು ನೀವೇನಾದರೂ ಮಾತಾಡೋವಾಗ ಐ ಕ್ಯಾನ್ ಸರ್ಚ್ ದ ಇಂಟೆನ್ಷನ್ ಬಿಹೈಂಡ್ ದಟ್ ವರ್ಡ್. ನಾನು ಒಂದು ಮೋಟಿವೇಶ್ನಲ್ ಸ್ಪೀಕರ್, ಇವ್ರು ಯಾಕೆ ಹಿಂಗೆ ಮಾತಾಡಿದ್ರು, ಏನಿರ್ಬೋದು ಉದ್ದೇಶ ಅಂತ ಬಂದಾಗ. ಸೊ ಇದೆಲ್ಲ ನೋಡಿ ನನಗೆ ಗೊತ್ತಿರೋ ಪ್ರಕಾರ ಸುದೀಪ್ ಸರ್ ಪಾರ್ಟಿ ಲಾಂಚ್ ಮಾಡ್ತಾರೆ. ಅವ್ರನ್ನ ಹೊರತುಪಡಿಸಿ ಸಿನಿಮಾದವ್ರನ್ನ ರಾಜಕೀಯಕ್ಕೆ ಕರ್ಕೊಬರೋದಾದ್ರೆ ಯಾರ್ಯಾರನ್ನ ಯಾವ್ಯಾವ ಪಾರ್ಟಿಲಿ ಎಲೆಕ್ಷನ್ ನಿಲ್ಲಿಸ್ಬೋದು ಅಂತ ಜಸ್ಟ್ ನನಗೇನೋ ಸಣ್ಣ ಸುಳಿವು ಸಿಗ್ತಾ ಇದೆ. ಹ್ಮ್. ಸುದೀಪ್ ಸರ್ ಏನಾದರೂ ಪಾರ್ಟಿ ಲಾಂಚ್ ಸರ್ ಮಾಡೋದು ಇದೆ ಅದಕ್ಕೆ ಸುದೀಪ್ ಸರ್ ಪಾರ್ಟಿ ಕಟ್ಟುತ್ತಾರೇನೋ ಅಂತ ನನಗೊಂದು ಕಾಮನ್ ಸೆನ್ಸ್ ಕ್ವಶನ್ ಇದೆ. ಅಂದ್ರೆ ಯಾಕೆಂದರೆ ದಳಪತಿ ವಿಜಯ್ ಅಲ್ಲಿ ದಳಪತಿ ವಿಜಯ್ ಬರ್ತಾ ಇದ್ದಾರೆ, ಪವನ್ ಕಲ್ಯಾಣ್ ಬಂದರು, ಸುದೀಪ್ ಸರ್ ನಡೆನೂ ನೋಡ್ತಾ ಇದ್ರೆ ನನಗೆ ಸುದೀಪ್ ಸರ್ ಆತ್ಮೀಯರು. ಸುದೀಪ್ ಸರ್ ದಯವಿಟ್ಟು ಬೇಜಾರಾಗ್ಬಿಡಿ, ನನ್ಗೆ ಅನ್ನಿಸ್ತಾ ಇರೋದು ಎಲ್ಲೋ ಸುದೀಪ್ ಸರ್ ಪಾಲಿಟಿಕ್ಸ್ಗೆ ಬರ್ಬೋದು. ಮತ್ತು ಒಳ್ಳೆಯವರು ಅವರು, ಅಂಥವ್ರು ಬಂದರೆ ಜನಕ್ಕೂ ಒಳ್ಳೇದಾಗುತ್ತೆ. ಬಟ್ ಅವರು ನಮ್ಮ ಪಾರ್ಟಿಗೆ ಬರ್ತಾರಾ, ಬಿ ಜೆ ಪಿಗೆ ಬರ್ತಾರಾ, ಜೆ ಡಿ ಎಸ್ಗೆ ಹೋಗ್ತಾರಾ, ಖಂಡಿತವಾಗೂ ನನಗೆ ಡೌಟ್ ಇದೆ. ಯಾಕೆಂದರೆ ಸರ್ರು ಲಾಂಚ್ ಮಾಡ್ತಾರೆ, ಮೋಸ್ಟ್ಲಿ ಬೈ 26 ಎಂಡ್ 27ಗೆ ಲಾಂಚ್ ಮಾಡ್ತಾರೆ ಅಂತ ನನ್ನ ಪೊಲಿಟಿಕಲ್ ನಾಲೆಜ್. ನಾನು ಅನಲೈಸ್ ಮಾಡ್ತೀನಿ. ಒಬ್ಬರು ನೀವೇನಾದರೂ ಮಾತಾಡೋವಾಗ ಐ ಕ್ಯಾನ್ ಸರ್ಚ್ ದ ಇಂಟೆನ್ಷನ್ ಬಿಹೈಂಡ್ ದಟ್ ವರ್ಡ್. ನಾನು ಒಂದು ಮೋಟಿವೇಶ್ನಲ್ ಸ್ಪೀಕರ್, ಇವ್ರು ಯಾಕೆ ಹಿಂಗೆ ಮಾತಾಡಿದ್ರು, ಏನಿರ್ಬೋದು ಉದ್ದೇಶ ಅಂತ ಬಂದಾಗ. ಸೊ ಇದೆಲ್ಲ ನೋಡಿ ನನಗೆ ಗೊತ್ತಿರೋ ಪ್ರಕಾರ ಸುದೀಪ್ ಸರ್ ಪಾರ್ಟಿ ಲಾಂಚ್ ಮಾಡ್ತಾರೆ. ಅವ್ರನ್ನ ಹೊರತುಪಡಿಸಿ